ಈಗ ಉಪವಾಸ ಆದ ಕಾರಣ ಪ್ರತಿ ವರ್ಷವೂ ಉಪವಾಸದ ಒಂದು ತಿಂಗಳಲ್ಲಿ ತುಂಬಾ ರಕ್ತದ ಅಭಾವ ಕಂಡು ಬರ್ತಾ ಇದೆ. ರೋಗಿಗಳು ತುಂಬಾ ಪರದಾಡುವ ಒಂದು ಪರಿಸ್ಥಿತಿಯಲ್ಲಿ ಇದಾಗ್ತವೆ. ಅಂದ್ರೆ ನಮ್ದು ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ತುಂಬಾ ಆಸ್ಪತ್ರೆಗಳು ಇರೋ ಕಾರಣ ರಕ್ತದ ಅಭಾವ ತುಂಬಾ ಬರ್ತಾ ಉಂಟು. ಅದಕ್ಕಾಗಿ ನಮ್ಮ ಬ್ಲಡ್ ಡೋನರ್ಸ್ ಮಂಗಳೂರು ಕಾರ್ಯನಿರ್ವಾಹಕರಲ್ಲಿ ಸೇರಿ ನಾವು ಒಟ್ಟು ಸೇರಿ ಆಫ್ಟರ್ ಇಫ್ತಾರ್ ಆದ ತಕ್ಷಣ ನಾವು ನಮ್ಮದು ರಕ್ತದಾನಿಗಳು ಒಟ್ಟುಗೂಡಿಸಿ ನಾವು ಬೇರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ರಕ್ತದಾನ ಮಾಡಿಸ್ತಾ ಇದ್ದೇವೆ. ನಾವು ಈಗ ಒಂದು 21 ಉಪವಾಸ ಆಯಿತು. ಒಂದು 100ಕ್ಕೂ ಅಧಿಕ ರಕ್ತದಾನಿಗಳನ್ನು ಕರ್ಕೊಂಡೋಗಿ ಡೊನೇಟ್ ಮಾಡಿಸಿದ್ದೇವೆ ನಾವು. ಇನ್ನು ಅದೇ 100ಕ್ಕೆ ಹೆಚ್ಚು ಯೂನಿಟ್ ಆಗಿದೆ. ನಾವು ಇವತ್ತು ಸಹ ಕಾಂಟ್ಯಾಕ್ಟ್ ಮಾಡಿದ್ದೇವೆ ನಮ್ಮ ದಾನಿಗಳನ್ನು, ಬರ್ತಾರೆ ಅಂತ ಹೇಳ್ತಾರೆ. ಇನ್ನೂ ಸಹ ಒಂದು 10-9 ಉಪವಾಸ ಉಂಟು. ಎಷ್ಟು ಅಭಾವ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ನಾವು ಯಾರನ್ನು ಸಿಗ್ತಾ ಇದ್ದಾರೆ ನಮ್ಮದು ಕಾಂಟ್ಯಾಕ್ಟಿಗೆ 3 ತಿಂಗಳ ಯಾರನ್ನು ಆಗಿದೆ ಕೊಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಕರ್ಕೊಂಡೋಗಿ ಕೊಡಿಸ್ತಾ ಇದ್ದೇವೆ. ಉಪವಾಸದಲ್ಲಿ ರಕ್ತದಾನ ಮಾಡಲು ಆಗ್ತಾ ಇಲ್ಲ. ಸೊ ಅದರಿಂದ ಅದಕ್ಕೂ ಒಂದು ಪರಿಹಾರ ಬಂತೆ. ನಾವು ಉಪವಾಸ ತೆರೆದ ನಂತರ ಕೆಲವು ರಕ್ತದಾನಿಗಳನ್ನು ಕರ್ಕೊಂಡು ಬಂದು ಬ್ಲಡ್ ಬ್ಯಾಂಕ್ ಅಲ್ಲಿ ವಿವಿಧ ಆಸ್ಪತ್ರೆಗಳ ರಕ್ತದಾನ ಮಾಡಿಸಿ ಅದನ್ನು ಸ್ವಲ್ಪ ಒಂದು ಇದು ಮಾಡಲು ಟ್ರೈ ಮಾಡ್ತಾ ಇದ್ದೇವೆ. ಅದು ರಕ್ತ ಸಾಕಾಗ್ತಾ ಇಲ್ಲ. ತುಂಬ ರೋಗಿಗಳು ರಕ್ತಕ್ಕಾಗಿ ಪರದಾಡ್ತಾ ಇದ್ದಾರೆ. ಹಲವು ಸರ್ಜರಿ ಪೇಷಂಟ್ ಇದ್ದಾರೆ, ಓಪನ್ ಹಾರ್ಟ್ ಸರ್ಜರಿ ರೋಗಿಗಳಿದ್ದಾರೆ, ಇತರ ಕ್ಯಾನ್ಸರ್ ಪೇಷಂಟ್ಗೆ ಅವರಿಗೆ ರಕ್ತಕ್ಕಾಗಿ ತುಂಬ ಕಷ್ಟವಾಗ್ತಾ ಇದೆ. ಸೊ ಅದರಿಂದ ನನಗೆ ಇತರ ಸಮುದಾಯಕ್ಕೆ ಪಟ್ಟವರಲ್ಲಿ ಹೇಳಲಿಕ್ಕಿರೋದು, ನೀವು ಆದಷ್ಟು ರಕ್ತದಾನ ಶಿಬಿರಗಳನ್ನು ಈ ಒಂದು ತಿಂಗಳಲ್ಲಿ ಆಯೋಜಿಸಬೇಕು. ಆದಷ್ಟು ರಕ್ತದಾನಿಗಳನ್ನು ಇದ್ದರೆ ನೀವು ಕರ್ಕೊಂಡು ಹೋಗಿ ವಿವಿಧ ಆಸ್ಪತ್ರೆಗಳಲ್ಲಿ ರಕ್ತದಾನ ಮಾಡಿಸಬೇಕು. ನಿಮಗೆ ರಕ್ತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಬರೀ ಒಂದು ಬ್ಲಡ್ ಬ್ಯಾಂಕ್ ಇರುವ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಅಲ್ಲಿ ಬ್ಲಡ್ ಬ್ಯಾಂಕ್ ಹೊರಗಡೆ ನೀವು ಕೂತ್ರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಅಂತ. ಎಷ್ಟೊಂದು ರಕ್ತಕ್ಕಾಗಿ ಎಷ್ಟು ಜನರು ಅಲ್ಲಿ ಕಾಯ್ತಾ ಇದ್ದಾರೆ, ಎಷ್ಟು ಜನರಲ್ಲಿ ರಕ್ತಕ್ಕಾಗಿ ಪರದಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಆದಷ್ಟು ರಕ್ತದಾನ ಮಾಡಿ ಜೀವ ಉಳಿಸುವ ಒಂದು ಕಾರ್ಯದಲ್ಲಿ ಎಲ್ಲರೂ ತೊಡಗಬೇಕಂತೇಳಿ